ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮಹಾಸಮರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಸಮರ್ಪಕ ಸಾರಿಗೆ ವ್ಯವಸ್ಥೆ ಇರಲಾರದೆ ವಿದ್ಯಾರ್ಥಿಗಳು ಬಸ್ ತಡೆದು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲೂಗೂರು ಪುನರ್ ರಸ್ತೆ ಕೇಂದ್ರದ ಬಳಿ ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರು. ನಿತ್ಯ ಆಲೂಗೂರು ಆರ್ಸಿಯಿಂದ ವಿವಿಧೆಡೆ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲದಂತಾಗಿದೆ. ಯಾವುದೇ ಬಸ್ಗಳು ನಿಲುಗಡೆಯಾಗದ ಕಾರಣ ಆಕ್ರೋಶಗೊಂಡ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದರು. ಬೆಳಗಿನ ಜಾವ ಕಾಲೇಜುಗಳಿಗೆ ಸರಿಯಾದ ಸಮಯಕ್ಕೆ ತೆರಳಲು ಅನಾನುಕೂಲವಾಗುತ್ತಿದೆ. ಸಮರ್ಪಕ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು ಒತ್ತಾಯಿಸಿದ್ರು. ಸ್ಥಳಕ್ಕೆ ಭೇಟಿ ನೀಡಿದ ಡಿಪೋ ವ್ಯವಸ್ಥಾಪಕ ಗಸ್ತಿ ಅವರು ಸೂಕ್ತ ಕ್ರಮ ಜರುಗಿಸಿ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಭರವಸೆ ನೀಡಿದ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆ ಹಿಂಪಡೆದರು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಗ್ರಾಮಸ್ಥರು ಕೂಡ ಸಾಥ್ ನೀಡಿದರು. ಹೆಚ್ಚಿನ ಸುದ್ದಿಗಳಿಗಾಗಿ ಮಹಾಸಮರ ನ್ಯೂಸ್ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾ ಹೆಸರು ಪರ್ವೀನ್ ಸವಾರಿ. ನಾ 10ನೇ ತರಗತಿ ಓದ್ತೀನಿ. ನಾ ಸರ್ಕಾರಿ ಪ್ರೌಢಶಾಲೆ ಆಲ್ಗೂರು ಆಸಿ ಐತಿ, ಅಲ್ಲಿ ಹೋಗ್ತೀನಿ. ನಮ್ಗೆ ಇಲ್ಲಿ ಒಂದು ಬಸ್ ಸ್ಟಾಪ್ ಆಗಲ್ರಿ. ಇಲ್ಲಿ ಯಾವ ಬಸ್ ಆಯ್ತಾ ಅಷ್ಟು ಇಲ್ಲಿ ತರಬೇಕ್ರಿ. ಇಲ್ಲಿ ತರಬಿಕ ಮತ್ತೆ ಸ್ಟ್ರೈಕ್ ಮಾಡವ್ರಿ. ನಮ್ಗ ಈಗ ಬಸ್ ಸ್ಟಾಪ್ ಮಾಡಲ್ರಿ. ಏನ್ರಿ ಎಕ್ಸಾಮ್ ಇದ್ದಾಗ ಹೆಂಗ್ ಹೋಗ್ಬೇಕ್ರಿ ನಾವು? ಅಲ್ಲ ಆಲ್ಗೂರು ಆಸಿಗೂ ಯಾವ ಬಸ್ ಸ್ಟಾಪ್ ಮಾಡಲ್ರಿ. ನಮ್ಗೆ ಬರೋ ಮುಂದೆ ಇಲ್ಲ ಅಂದ್ರು ಎಷ್ಟೊತ್ತ ಕುಂದಿರ್ತೀರಿ ನಾವಲ್ರಿ. ಅಲ್ಲಿ ಒಂದು ಬಸ್ ಸ್ಟಾಪ್ ಮಾಡಂಗಿಲ್ರಿ. ನಮ್ಗೆಲ್ಲ ಬಸ್ ಸ್ಟಾಪ್ ಮಾಡ್ಬೇಕ್ರಿ. ಇಲ್ಲಿ ನಾವಿಲ್ಲಿ 8 ಗಂಟೆಗೆ ಬಂದ್ ನಿಂತೀವ್ರಿ. ನಾವ್ರಿಗೆ ಒಂದ್ ಬಸ್ ಸ್ಟಾಪ್ ಮಾಡಂಗಿಲ್ರಿ. ಪ್ರತಿದಿನ ನಿಂತಿದ್ರಿ. ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 8 ಗಂಟೆಗೆ ಸ್ಟಾರ್ಟ್ ಆಗತ್ರಿ. 8:30 ಸ್ಟಾರ್ಟ್ ಆಗತ್ರಿ. ನಾವ್ 8 ಗಂಟೆಗೆ ಬಂದ್ ನಿಂತಿರ್ತೀವಿ ಇಲ್ರಿ. ಆದ್ರ ಒಂದು ಬಸ್ ಸ್ಟಾಪ್ ಮಾಡಂಗಿಲ್ರಿ. ಏನಂತ ಕಂಡಕ್ಟರ್ ಹಿಂದಿನ ಬಸ್ಸಿಗೆ ಬರ್ರಿ, ಹಿಂದಿನ ಬಸ್ಸಿಗೆ ಬರ್ರಿ, ಹಿಂದಿನ ಬಸ್ ಬರ, ಹಿಂದಿನ ಬಸ್ಸಿಗೆ ಬರತ್ತ. ನಾವ್ ಯಾವ ಬಸ್ಸಿಗೆ ಹತ್ತನ್ರಿ? ಹೇಳಿದ್ವಿ ಅವ್ರ ಅಂತಲೇ 1-2 ದಿನ ಹಂಗ ಇರ್ತೈತಿ. ಮತ್ತ ಅದಾದ್ಮೇಲೆ ಹಂಗ ಚಾಲು ಮಾಡ್ತಾರ್ರಿ. ಈಗ ನಿಮ್ ಕ್ಲಾಸಿಗೆ ನೀವು ಲೇಟ್ ಮಾಡಿ ಹೋದ್ರೆ ಕ್ಲಾಸ್ ಕರ್ಕೊಳಂಗಿಲ್ರಿ. ನಮ್ಗೆ ಹೊರಗಡೆ ನಿಂದ್ರಸ್ತಾರ್ರಿ. ಹಾ ರೀ. ಹಾ ರೀ. ಈಗ ನೀವು ಪ್ರತಿಭಟನೆ ಮಾಡಿದ್ರಿ, ಇದಕ್ಕೆ ಏನಂದ್ರಿ? ಇಲ್ಲಿ ಬಂದಿಲ್ಲ ಎಲ್ಲ ಬಸ್ ಸ್ಟಾಪ್ ಮಾಡ್ತಾ ಹೇಳ್ತಾರ. ಇವತ್ತೊಂದು ಹೇಳ್ತಾರಿ, ನಾಳೊಂದು ಸ್ಟಾಪ್ ಆಗ್ಬೋದ್ರಿ. ಬಾಳ್ ಮಾಡಿ ನಾಡ್ದು ಅಂದ್ರಿ. ಅದಾದ್ಮೇಲೆ ಹಂಗಲ್ಲ ರೀ. ಮತ್ರಿ ನಿಲ್ಲಲ್ರಿ. ಇದರಿಂದ ನಿಮ್ಗೆ ತೊಂದ್ರೆ ಆಗ್ತದೆ? ತೊಂದ್ರೆ ಆಗತ್ತೈತ್ರಿ ನಮ್ಗ್ರಿ. ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ತೊಂದ್ರೆ ಆಗತ್ತೈತ್ರಿ. ಇದು ಪ್ರತಿಭಟನೆ ಮಾಡ್ತಾ ಇದಾರೆ ಅವರು ವಿದ್ಯಾರ್ಥಿಗಳು. ಬಸ್ ಸರಿಯಾಗಿ ಬರ್ತಾ ಇಲ್ಲ, ಬಸ್ಸಿನ ತೊಂದರೆ ಆಗ್ತಾ ಇದೆ, ಅನಾನುಕೂಲ ಆಗ್ತಾ ಇದೆ. ತಾವು ಏನು ಡಿಪೋ ಮೇನೇಜರ್ ಆಗಿ ಯಾವ ರೀತಿ ನೀವು ಬಸ್ಸಿನ ಅನುಕೂಲ ಮಾಡ್ತೀವಿ ವಿದ್ಯಾರ್ಥಿ? ಇದು ಮೇನ್ ರೋಡ್ ಮೇಲೆ ಇರೋದ್ರಿಂದ ಎಲ್ಲಾ ಬಸ್ಗಳು ಸ್ಟಾಪ್ ಆಗ್ತಾ ಇದ್ದೀವಿ. ನಾವು ಸ್ಟಾಪ್ ಮಾಡ್ಲಿಕ್ಕೆ ಅಂತ ಈಗಾಗಲೇ ಕೇಂದ್ರ ಕಚೇರಿ ಆದೇಶ ಮಾಡಿದ್ದಾರೆ. ಕೆಲವೊಂದು ಚಾಲಕ ನಿರ್ವಾಹಕರು ಬಸ್ ಅನ್ನ ಸ್ಟಾಪ್ ಮಾಡದೆ ಹೋಗೋದ್ರಿಂದ ಈ ಒಂದು ಪ್ರಸಂಗ ನಡೆದದ. ಮುಂದೆ ಕೇಂದ್ರ ಕಚೇರಿ ಆದೇಶನ ಸಂಪೂರ್ಣವಾಗಿ ಜಾರಿ ಮಾಡ್ಲಿಕ್ಕೆ ನಾವು ನಾಳೆಯಿಂದ ಒಬ್ಬ ಕಂಟ್ರೋಲರ್ನ ಇಲ್ಲಿ ರಿಪೋರ್ಟ್ ಮಾಡ್ತೀವಿ. ಯಾವುದೇ ಬಸ್ ಸ್ಟಾಪ್ ಆಗಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ಪ್ರಯತ್ನ ಮಾಡಿ ಇವ್ರಿಗೆ ಅನುಕೂಲ ಮಾಡಿ ಕೊಡ್ತೀವಿ. ಇಲ್ಲ ಇದು ನಾನೇ ಬಂದು ಇಲ್ಲಿ ನನ್ನದಷ್ಟೇ ನಾನೇ ಬಂದು 1.5 ವರ್ಷ ಆಯ್ತು. ಇಲ್ಲಿವರೆಗೆ ಯಾವುದೇ ತರ ಅವ್ರಿಗೆ ತೊಂದರೆ ಆಗಿದ್ದ ಬಗ್ಗೆ ನನಗೆ ದೂರ ದಾಖಲಾಗಿಲ್ಲ. ಇವತ್ತು ಸಣ್ಣಾಗಿ ಅವ್ರಿಗೆ ತೊಂದರೆ ಆಗಿದ್ದಕ್ಕೆ ಮಾಡಿದ್ದಕ್ಕೆ ನಮ್ಮ ಇದಕ್ಕೆ ಬಂದು ಗಮನಕ್ಕೆ ಬಂದದಕ್ಕೆ ನಾವು ಮುಂದೆ ಅದನ್ನ ಆಕ್ಷನ್ ತಗೊಂಡು ಅವ್ರಿಗೆ ಸರಿಪಡಿಸ್ತೀವಿ. ಅಂದ್ರೆ ಮತ್ತೆ ಇವರು ಪ್ರತಿಭಟನೆ ಮಾಡಿ ರಸ್ತೆ ಬಂದ್ ಮಾಡಿದ ನಂತರ ಇಲ್ಲ ಆ ತರ ಆಗ್ಬಿಡೋದಿಲ್ಲ. ನಾಳಿಂದ ನಾವು ಕಂಟ್ರೋಲ್ ಹಾಕಿ ಯಾವುದೇ ತರ ತೊಂದರೆ ಆಗದಂಗೆ ನೋಡ್ಕೊತೀವಿ. ವಿದ್ಯಾರ್ಥಿಗಳು ಅನುಕೂಲ ಮಾಡಿಕೊಡ್ತೀವಿ.